ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ತ್ರಿವೇಣಿ UK ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವು ಕೂಡ ಆರಾಮಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ. ಅಂದರೆ ಮೊನ್ನೆ ವಿಡಿಯೋನೇ ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ಥರ ಇದೆ ನೋಡ್ರಿ ಸೀರೆ. ಇದು ಮೈಸೂರು ಸಿಲ್ಕ್, ಗ್ರೇಪ್ ಸಿಲ್ಕ್ ಅಂತ ಹೇಳಿದ್ರಿ. ಹಂಗಾಗಿ ನಾನು ಜಾಸ್ತಿ ಏನು ತೊಗೊಲಿಲ್ಲ, ಒಂದು 4 ತೊಗೊಂಡಿದ್ದೆ. ಆವಾಗಲೇ ಒಂದೆರಡು ಗ್ರೀನ್ ಕಲರು ಸೇಲ್ ಆದವು. ಇವೆರಡು ಉಳ್ದಾವ್ರಿ ಮಾತ್ರ. ಇದೊಂದು ಕಲರ್ಸ್ ಮತ್ತು ಇನ್ನೊಂದು ಗ್ರೀನ್ ಕಲರ್ಸ್, ಅಂದ್ರೆ ಪಾಚ್ ಕಲರ್. ಎರಡು ಕಲರ್ ಮಾತ್ರ ಉಳಿದೈತೆ ರೀ. 800 ರೂಪಾಯಿ ರೀ ಇವಕ್ಕೆ ರೇಟ್ ಬಂದು. ಈ ಥರ ಬ್ಲೌಸ್ ಸಿಗುತ್ತೆ ವೈಟ್ ಕಲರ್, ಅದ್ರಾಗೆ ವಿತ್ ಬ್ಲೌಸ್ ಅದ ಕೂಡ ಸಪ್ರೇಟ್. ಈ ಥರ ಬ್ಲೌಸ್ ಇದೆ ನೋಡ್ರಿ. ಇದೊಂದು ಕಲರ್, ಎರಡು ಕಲರ್ ಇರೋದು. ಈ ಕಲರೇ ಎರಡು ಸೇಲ್ ಆಗ್ಯಾವ್ರಿ. ಹಾಗಾಗಿ ಮತ್ತು ಬೇರೆ ಕೂಡ ತೋರಿಸ್ತೀನಿ. ಆಲ್ರೆಡಿ ಮೊದಲನ್ನು ತೋರಿಸೀನಿ. ಇವು ನೋಡ್ರಿ 850. ಇದ್ರಾಗೆ ಮೈಸೂರು ಗ್ರೇ ಸಿಲ್ಕ್ ಒಳಗೆ ಇದೊಂದು, ಅಂದ್ರೆ ಆನೆ ಬಾರ್ಡ್ರಲ್ಲಿ ಆನೆ ಚಿತ್ರ ಬಂದಿರುತ್ತೆ ಫ್ರೆಂಡ್ಸ್. ಇದಕ್ಕೆ ಬಂದು ರೇಟ್ ಬಂದು 850. ಅಲ್ಲಿ ಕೊಟ್ಟಿನಿ ನೋಡ್ರಿ, ರೇಟ್ ಕೂಡ ಕೊಟ್ಟೀನಿ, ಮೆನ್ಷನ್ ಮಾಡೀನಿ. 3 ಕಲರ್ಸ್ ಅದಾವ್ರಿ. ಮತ್ತು ಇದು ಆರೆಂಜ್ ಕಲರು, ಮತ್ತು ಇನ್ನೊಂದು ಹಳದಿ ಕಲರು, ಗ್ರೀನ್ ಕಲರು, ಆರೆಂಜ್, 3 ಅದಾವೆ ನೋಡ್ರಿ. ಯಾವ್ದು ಬೇಕು ಅನ್ನೋರು ನೀವು ಇದು ವಿಡಿಯೋದಾಗ ಅಲ್ಲಿ ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ವಾಟ್ಸಪ್ಪು ಮೆಸೇಜ್ ಮಾಡಿರಿ. ಸೇಮ್ ವೈಟ್ ಬ್ಲೌಸೇ ಬರುತ್ತೆ ರೀ, ಅದಕ್ಕೂ ಕೂಡ ಸೇಮ್ ಬ್ಲೌಸೇ. ಹಾಗೆ ಇವಾಗ ಮತ್ತೆ ನಾನು ಹಿಲ್ಕಲ್ ಸೀರೆಗಳು ತೋರಿಸ್ತೀನಿ ರೀ. ಅದ್ರ ರೇಟ್ ಬಂದನು ಕೂಡ ಹಾಕಿರ್ತೀನಿ. ರೇಟ್ ಎಷ್ಟು ಅಂತಲೂ ಕೂಡ ಅಲ್ಲಿ ಮೇಲೆಗಡೆ ಕಾಣಿಸ್ತಾ ಇದೆ ನೋಡ್ರಿ. ಇದು ಕೂಡ ಚೆಕ್ಸು ದೊಡ್ಡ ಬಾರ್ಡ್ರಲ್ಲಿದೆ. ತುಂಬ ವೈರಲ್ ಆಗಿರುವಂಥ ಸೀರೆಗಳು ರೀ. ಯಾರಿಗಾದ್ರೂ ಬೇಕು ಅನ್ನೋರು ವಾಟ್ಸಪ್ಗೆ ಕಮೆಂಟ್ ಮಾಡಿರಿ. ಮೊಬೈಲ್ಸ್ ಇದು ಸೀರೆದು ಏನು ಸ್ಕ್ರೀನ್ ಶಾಟ್ ಹೊಡೆದು ಯಾವ ಕಲರ್ ಬೇಕು ಅನ್ನೋದು ಸ್ಕ್ರೀನ್ ಶಾಟ್ ಹೊಡೆದು ವಾಟ್ಸಪ್ಗೆ ಮೆಸೇಜ್ ಮಾಡಿರಿ. ನಾವು ನಿಮ್ಮ ಅಡ್ರೆಸ್ ಅದು ಕೂಡ ಕ್ಲಿಯರಾಗಿ ಕೊಟ್ಟರೆ ನಾವು ಅಲ್ಲಿಗೆ ನಾವು ಕಳಿಸ್ಕೊಡ್ತೀವಿ. ಆನ್ಲೈನ್ ಪೇಮೆಂಟ್ ಇರುತ್ತೆ ನೋಡ್ರಿ. ತುಂಬ ಸಖತ್ತಾಗ್ಯದವ್ರಿ, ತುಂಬಾ ಸೇಲ್ ಆಗ್ಯಾವ್ರಿ. ಇನ್ನೊಂದು ಸ್ವಲ್ಪನೇ ಉಳ್ದಿರೋದು. ಮತ್ತು ಈ ಕಲರ್ ವೈಟ್ ಕಲರ್ನಾಗ ಚೆಕ್ಸ್ ನೀಲಿ ಇದ್ರೊಳಗೆ ರೀ ಒಂದು 2 ಅದಾವ್ರಿ. ಮತ್ತು ಒಂದು ಗ್ರೀನ್ ಕಲರು, ಒಂದು ಪಿಂಕ್, ಇನ್ನೊಂದು ಡಾರ್ಕ್ ಪಿಂಕ್ನಾಗ ಬರ್ತದ್ರಿ, ಅದೊಂದು ಕಲರ್ ಅದ ರೀ. ಚೆಕ್ಸ್ ದೊಡ್ಡ ಬಾರ್ಡ್ರ್ ಇದ್ರಾಗ, ದೊಡ್ಡ ಚೆಕ್ಸ್ನಾಗ, ಸಣ್ಣ ಚೆಕ್ಸ್ನಾಗ ಒಂದು 2 ಸೀರೆಗಳು ಅದಾವ್ರಿ. ಟ್ರೆಂಡಿಂಗ್ ಅದ ರೀ ಸೀರೆ, ಸೂಪರ್ ಅದ ರೀ, ಸಖತ್ತಾಗ್ಯದ ರೀ. ಯಾರಿಗಾದ್ರೂ ಬೇಕು ಅನ್ನೋರು ಮೊಬೈಲ್ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ವಾಟ್ಸಪ್ ಮಾಡಿ ಬುಕ್ಕಿಂಗ್ ಮಾಡ್ತಾರೆ. ಇದೊಂದು ಕಲರ್, ಇದೊಂದು ಕಲರ್ ನೋಡ್ರಿ. ಗ್ರೀನ್ ಕಲರ್ ಅದ ನೋಡ್ರಿ, ಭಾಳ ಮಸ್ತ್ ಅದ ರೀ. ಇದೊಂದು ಕಲರ್ ಸೂಪರ್ ಆಗ್ಯದ ರೀ. ಇದು ಸಣ್ಣ ಚೆಕ್ಸ್ ಒಳಗದಾವ್ರಿ. ಇಲ್ಕಲ್ ಸೀರೆ ಒಳಗೆ ಬಾರ್ಡ್ರ್ ಚಾಕ್ಲೇಟ್ ಕಲರ್ ಬಾರ್ಡ್ರ್ ಬಂದದ್ರಿ. ಸಣ್ಣ ಲೈನಿಂಗ್ ಅದಾವ್ರಿ, ಸಣ್ಣ ಚೆಕ್ಸ್ ಅದಾವ್ರಿ. ಇದ್ರೊಳಗೆ ಒಂದು 4 ಸೀರೆಗಳು ಸೇಲ್ ಆಗ್ಯಾವ್ರಿ. ಈಗ 2 ಇರೋದ್ರಿ ಮಾತ್ರ. ಇದು ಪಿಂಕ್ ಕಲರು, ಇದು ಇದು ದೊಡ್ಡ ಚೆಕ್ಸ್ ಒಳಗೆ ಅದ ರೀ. ಇದು ಇನ್ನೊಂದು ಅದ ರೀ, ಅದ್ರೊಳಗೆ ಸಣ್ಣ ಚೆಕ್ಸ್ ಒಳಗೆ ಇನ್ನೊಂದು ಅದ ರೀ. ಇದೊಂದು ಅದ ನೋಡ್ರಿ, ಪಿಂಕ್, ಹಸಿರು ಕಲರ್ ಬಾರ್ಡ್ರ್, ಗ್ರೀನ್ ಕಲರ್ ಬಾರ್ಡ್ರ್ ಬಂದದ್ರಿ. ತುಂಬಾ ಚೆನ್ನಾಗದ ರೀ. ಈ ಥರನೇ ಒಂದು 4 ಸೀರೆ ಸೇಲ್ ಆಗ್ಯಾವ್ರಿ. ಒಂದು ಎಷ್ಟಂದ್ರೆ ಒಂದು 15 ಸೀರೆ ತೊಗೊಂಬಂದಿದ್ದೀನಿ ರೀ. ಇನ್ನೂ ಒಂದು 8 ಸೀರೆ ಉಳಿದವ್ರಿ. ತುಂಬ ಚೆನ್ನಾಗದವ್ರಿ. ನೋಡಿದ್ರೆ ಗೊತ್ತಾಗುತ್ತೆ ಅಂದ್ಕೊಂಡಿದ್ದೀನಿ ನಿಮಗೆ. ಯಾರಿಗಾದ್ರೂ ಬೇಕು ಅನ್ನೋರು ಮೆಸೇಜ್ ಮಾಡಿರಿ ವಾಟ್ಸಪ್ಗೆ.
ಸೀರೆದು ರೇಟ್ ಬಂದು 1550 ನೋಡಿರಿ. ಇಲ್ಕಲ್ ಸೀರೆ ರೇಟ್ ಬಂದು 1550 ರೀ. ನೋಡಿ ಫ್ರೆಂಡ್ಸ್, ಇಷ್ಟ ಆಯ್ತಾ? ನಿಮ್ಗೆ ಇಷ್ಟ ಆಗಿದ್ರೆ ಫಟಾಫಟ ಬುಕ್ಕಿಂಗ್ ಮಾಡ್ಕೊರಿ. ನಿಮ್ಮ ಅಡ್ರೆಸ್ ಹಾಕ್ರಿ, ನಿಮ್ಗೆ ನಾವು ಕಳಿಸ್ಕೊಡ್ತೀವಿ. ಯಾವ ಊರು ಏನು ಅನ್ನೋದು ಎಲ್ಲನೂ ಅಡ್ರೆಸ್ ಕೊಟ್ಟರೆ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಪ್ರತಿಯೊಬ್ಬರು ಲೈಕ್ ಕೊಟ್ಟು ಸಪೋರ್ಟ್ ಮಾಡ್ತಾಯಿರಿ. ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಇನ್ನೊಂದು ನೋಡ್ರಿ, ಈ ಥರದ ನೋಡ್ರಿ ಕರೆಂಟ್ ಹೋಗ್ಯದ್ರಿ. ಅಡುಗೆ ಮಾಡಕತ್ತೀವಿ ನೋಡ್ರಿ. ಕತ್ತಲ್ದಾಗ ಸಾಕ್ಸತ್ತಿದ್ರಿ ಕರೆಂಟ್ ಕಾಲ. ಮಳೆ ಒಂದು ಕಂಟಿನ್ಯೂ 3-4 ದಿನ ಆಯ್ತು ನೋಡ್ರಿ, ಕಂಟಿನ್ಯೂ ಬರಕತ್ತದ್ರಿ. ಏನು ಮಾಡ್ಬೇಕು ಅನ್ನಂಗೆ ಆಗ್ಯದ ನೋಡ್ರಿ. ಮನ್ಯಾಗ ಅಡುಗೆ ಮಾಡಕತ್ತೀನಿ. ಲೈಟ್ ಹೋಯ್ತು ಫುಲ್ಲು ರೀ. ಮಳೆ ಶಬ್ದ ಕೇಳ್ತಿರ್ಬೋದು. ಫುಲ್ಲು ಕತ್ತಲ ಅಂದ್ರೆ ಕತ್ತಲ. ಮಳೆ 3 ದಿನ ಕತ್ತವ. ಮಳೆ ಅಂತೂ ಅಂತಾಗ ಅನ್ನ ಮಾಡಕತ್ತೀನಿ ರೀ. ಮೊಳಕೆ ಕಟ್ಟಿದ ಅನ್ನ, ಮೆಟಗಿ ಕಾಳು ಮೊಳಕೆ ಕಟ್ಟಿ ಅದಕ್ಕೆ ಅನ್ನ ಮಾಡಕತ್ತೀನಿ. ಅದರಿಂದ ಮತ್ತು ಅಡುಗೆ ಮನ್ಯಾಗ ಬಂದು ಚೌಳಿಕಾಯಿ ಪಲ್ಯ ಆದರೆ ಮುಂಜಾನೆ ಮಾಡಿದ್ದು. ಇವಾಗ ಅನ್ನ ಮಾಡಕತ್ತೀನಿ. ಕತ್ತಲಾಗ ಕಾಣಂಗಿಲ್ಲ, ಏನಿಲ್ಲ. ಕ್ಯಾಂಡಲ್ ಹಚ್ಬೇಕು. ಕ್ಯಾಂಡಲ್ ಹಚ್ತೀನಿ. ಒಂದಿಷ್ಟೇ ಹಾಕ್ಕೊಂಡೇನಿ. ಅರಿಶಿನ ಒಂದಿಷ್ಟು ಕಚ್ಚಡ ಮುಂದೆ ನೋಡ್ರಿ. ಹುಡುಗರು ಕಲರ್ ಸಾಕತ್ತದ ನೋಡ್ರಿ. ಮೊಳಕೆ ಕಟ್ಟಿದ ಅನ್ನ ಮಾಡಕತ್ತೀನಿ. ಆಮೇಲೆ ತೋರಿಸ್ತೀನಿ ಯಾವ ಥರ ಆಯ್ತಂತ. ಬರೀ ಮಸ್ತ್ ಆಗ್ತದ್ರಿ. ನೀನು ಮಾಡಿಕೊಡ್ರಿ ಮಕ್ಕಳಿಗೆ ಒಂದ್ಸಲ. ತಿಂದ್ಬಿಟ್ಟು ಹೇಳ್ತಾರೆ ಅವರು ಹೆಂಗಾಯ್ತು ಅನ್ನೋದು. ಅನ್ನ ಇವಾಗ ಕುದೀರಿ, ಆಮೇಲೆ ತೋರಿಸ್ತೇನೆ. ಬಟ್ಟೆಗಳು ಹಾಕಿನಿ ಇಲ್ಲಿ. ಒಣಗಲ್ಲ ಏನಿಲ್ಲ. ಹಾಕಿ ಹೊರಗೊಂದು 2 ಹಾಕಿನಿ ರೀ ಬಟ್ಟೆಗಳು. ಸುಮ್ಮನೆ ಇಲ್ಲೇ ಇಟ್ಕೊಂಡು ಬಿಟ್ಟಾಗ ಕೆಳಗೆ ಹೋಗೋಕ್ಕಾಗಲ್ಲ, ಏನಿಲ್ಲ. ಇಲ್ಲೇ ನಿಂತ್ಬಿಟ್ಟ. ಕೂಡೋಗಿ ಸುಮ್ಮನೆ ಬಾ, ಈ ಕಡೆ ಬಾ. ನೋಡ್ರಿ, ಅವ್ವ ತೋಟಕ್ಕೆ ಹೋಗಿದ್ದಲ್ರಿ. ಅವ್ವ ಅಪ್ಪ ಹೋಗಿದ್ರಿ ತೋಟಕ್ಕೆ. ನುಗ್ಗೆ ಸೊಪ್ಪು ತಂದಾರ್ರಿ. ಇದ್ರದ್ದು ಪಲ್ಯ ಮಾಡ್ಬೇಕು ಅಂದ್ಕೊಂಡೀನಿ. ತೋರಿಸ್ತೀನಿ ರೀ ನಿಮ್ಗೆ ರೆಸಿಪಿ ಯಾವ ಥರ ಮಾಡೋದು. ನುಗ್ಗೆಕಾಯಿನ ಸೊಪ್ಪಿನ ಪಲ್ಯ ಅಂತಂದರೆ ಇದ್ರದ್ದು ಇನ್ನೊಂದ್ಸಲ ಪೌಡ್ರ್ ಮಾಡಿರ್ತೀನಿ ರೀ. ಬೆಳಗ್ಗೆ ಎದ್ದು ಕೂಡಲೇ ಒಂದು ಚಮಚ ಹಾಕ್ಕೊಂಡು ನೀರೊಳಗೆ, ಬಿಸಿ ನೀರೊಳಗೆ ಹಾಕ್ಕೊಂಡು ಕುಡಿಬೇಕು ರೀ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ತುಂಬ ಇದ್ರದ್ದು ಬೆನಿಫಿಟ್ಸ್ ಇದೆ ಹೇಳ್ತೀನಿ. ಅದ್ರದ್ದು ಏನೇನು ಎದಕ್ಕೆ ಅಂತ ಅಂದ್ಬಿಟ್ಟು ಸ್ಕಿನ್ನಿಗೂ ಒಳ್ಳೆಯದು, ಮತ್ತು ಹೇರ್ಗೂ ಒಳ್ಳೆಯದು, ಮತ್ತು ಶುಗರ್ ಪೇಷಂಟು ಇಂಥವ್ರಿಗೆಲ್ಲನೂ ತುಂಬ ಒಳ್ಳೆಯ ಸೊಪ್ಪು ಅಂತಲೇ ಹೇಳ್ಬೋದು. ಅಮ್ಮ ಒಂದಿಷ್ಟು ತೊಗೊಂಡಾರಿ, ನಮಗೊಂದಿಷ್ಟು ಕೊಟ್ಟಾರ. ಅನ್ನ ಕುದಿಯಕತ್ತೈತಿ. ಕ್ಯಾಂಡಲ್ ಎಲ್ಲಿ ಹಚ್ಚಿರ್ತೀನಿ ನೋಡಿರಿ. ರೊಟ್ಟಿ ಹಾಕ್ತೀನಂದ್ರೆ ಬೇಡ, ನನಗಾಗಲ್ಲ ಊಟ ಮಾಡೋಕೆ ರೊಟ್ಟಿ, ಅನ್ನನೇ ಮಾಡು ಅಂತ ಹೇಳಂದ್ರೆ ನನ್ನ ಮಗ ದೊಡ್ಡವನು. ಅದಕ್ಕೋಸ್ಕರ ರೊಟ್ಟಿ ಅದಾವ್ರಿ. ಚೌಳಿಕಾಯಿ ಪಲ್ಯ ರೊಟ್ಟಿ ಉಣ್ತೀವ್ರಿ. ಅವ್ರಿಗೆ ಅನ್ನ ಮಾಡಿಕೊಡಕತ್ತೀನಿ ನೋಡ್ರಿ. ಈ ಥರ ಆಗ್ತದೆ ಅನ್ನ. ಊಟ ಆದ್ಮೇಲೆ ತೋರ್ಸಕತ್ತೀವಿ. ಚೌಳಿಕಾಯಿ ಮೊಳಕೆ ಕಟ್ಟಿದ ರೈಸ್.